ಹೆಚ್ಚು ಹಗರಣಗಳು ನಡೆದಿದ್ದೇ ಎತ್ತಾಳವ್ರ ಕಾಲದಲ್ಲಿ ಅನ್ನುವಂಥದ್ದು. ಹುಚ್ಚರ ಬಗ್ಗೆ ಮಾತಾಡೋದು ಸುಮ್ಮನೆ ಆಟ ಬರ್ತಿಲ್ಲ. ಅದು ಒಬ್ಬ ಹುಚ್ಚ ಅಂದ್ರೆ ರಾಜಕೀಯ ಹುಚ್ಚಿ ಅಂದ್ರೆ ಅದು ಬಿಜಾಪುರ ಹುಚ್ಚರ ಮಾತು. ಹುಚ್ಚ ಹಿಡಿದವ್ರೆ ಮಾತಾಡ, ಅದಕ್ಕೆ ಹುಚ್ಚ ಹಿಡಿದು ಬಿಟ್ಟದ ಅಸಾಮಿಗೆ. ಯಾರೋ ಹೆಚ್ಚು ಹಗರಣಗಳು ನಡೆದಿದ್ದೇ ಎತ್ತಾಳವ್ರ ಕಾಲದಲ್ಲಿ ಅನ್ನುವಂಥದ್ದು. ಹೆಚ್ಚು ಹಗರಣಗಳು ಭೂಮಾಫಿ ಅಂದ್ರೆ ಇಷ್ಟ ಆಗ್ಬಿಡ್ತಲ್ಲ, 100 ಕೋಟಿ ರೂಪಾಯಿ ಆಗ್ಬಿಡುತ್ತೆ. ಬಿಜಾಪುರದ ಹೈಯೆಸ್ಟ್ ಅದು ಇಡೀ ರಾಜ್ಯಕ್ಕೆ ವ್ಯಾಪಿಸ್ತದು. ಆಮೇಲೆ ಅದರಿಂದನೇ ಇವತ್ತು ಆದ್ರೆ ಇನ್ನೊಂದೇನೋ ಅವ್ರು ನನ್ಕಿಂತ ಮೊದ್ಲು ಇದ್ದಿತ್ತಿಲ್ಲ. ನಾನು ಅವ್ರ ಜೊತೆ ಇದ್ದೆ, ಬಸವನಗೌಡ ಜೋಡಿ. ಆಮೇಲೆ ಜೋಡಿ ಕುಡಿದ್ರು. ಯಾಕಂದ್ರೆ ಕಾರ್ಯಕರ್ತರಿಗೆ ಮನಸ್ಸಿಗೆ ನೋವಾದಾಗ ಏನ್ ಶಬ್ದಗಳು ಬರ್ತಾವಲ್ಲ, ಉದಾಹರಣೆ ಕಾರಣ ನೀನೇ ರಜಪೂತ್ ಅವ್ರು ಹೇಳಿಕೆ ಅನ್ಕೊಂಡಿದ್ವಿ. ಆ ರಜಪೂತ್ ಅವ್ರಿಗೆ ಅಧ್ಯಕ್ಷ ನಮ್ಮ ಕಾಲದಾಗ ಮಾಡಿದೀವಿ. ಈ ಮನುಷ್ಯ ಯಾರೂ ಅಧ್ಯಕ್ಷ ಮಾಡಿಲ್ಲ. ಫಸ್ಟ್ ಟೈಮ್ ಮೊದಲೇ ಸಲ ಇದ್ರ ಮ್ಯಾಗ ಜೆಂಡಾ ಹಾರಿಸಿವಿ. ಏನು ಎದುರು ಬಿಜೆಪಿ ಜೆಂಡಾ ಹಾರಿಸಿವಿ ಕಾರ್ಪೊರೇಷನ್ ಮ್ಯಾಗ ಹೇಳ್ತಾನೆ. ಮೊದಲು ಜೆಂಡಾ ಹಾರಿಸೋರು ನಾವು ಎಮ್.ಎಲ್.ಎ ಇದ್ದಕ್ರ ಇದೇ ರಜಪೂತ್ ಪರಶುರಾಮ್ಗೆ ಅವಿರೋಧ ಮಾಡಿ ಹೋಗಿ ಇಲೆಕ್ಷನ್ ಹಿಂಗ್ ಓಡಿಸ್ಕೊಂಡ್ ತಂದು ಕಾಂಗ್ರೆಸ್ ಅವ್ರು ತಂದು ರೊಕ್ಕ ಕೊಟ್ಟು ಓಡಿಸಾಡಿ ಹಂಗ್ ಮಾಡಿ ಲಪಡ ಏನೂ ಇಲ್ಲ. ಅವಿರೋಧ. ನಾನು ಹೇಳಿದೆ, ನೋಡಪ್ಪ ನಮ್ಮ ಪಕ್ಷದ ನಮ್ದು 14 ಮಂದಿ ಮೆಂಬರ್ ಅದಾರ, ನಮ್ಮ ಅಧ್ಯಕ್ಷ ಮಾಡ್ಕೋತೀವಿ, ಸ್ವಲ್ಪ ಎಲ್ಲ ಸಹಕಾರ ಕೊಡೋದು ಬೇರೆ ಪಾರ್ಟಿಯವ್ರು ಹೇಳ್ಕೊಂಡೆ. ನಮ್ದು ಎಮ್.ಎಲ್.ಎ ಅಲ್ಲಿ ಮಾಡ್ಕೊರಿ ಹೇಳಿದ್ರು. ಅವಿರೋಧ ಮಾಡ್ಕೊಂಡೇವ್ ನಾವು. ಇದೇ ಪರಶುರಾಮ್ ರಜಪೂತ್ ಅವ್ರು ಕೇಳ್ರಿ, ಈ ಕಡೆ ₹1 ಖರ್ಚು ಮಾಡಕ್ ಕೊಟ್ಟಿಲ್ಲ. ಚಾ ಸುತ್ತನೆ ಕುಡ್ದಿಲ್ಲ ಅವ್ನು. ಯಾವ ಮೆಂಬರ್ಗಳು ₹10 ಖರ್ಚು ಮಾಡಿಲ್ಲಾರ್ದೇ ನೇರವಾಗಿ ಒಬ್ಬ ಅವ್ರಿಗೆ ರಜಪೂತ್ ಅವರು ಭಾರತೀಯ ಜನತಾ ಪಕ್ಷದ ಆರಿಸಿ ಬಂದಿರು. ಹಿರಿಯರಿದ್ರು, ಹಿಂದೆ 2-3 ಸಲ ಮೆಂಬರ್ ಆಗಿದ್ರು. ಅನುಭವ ತಿಳ್ಕೊಂಡು ಅವ್ರ ಅಧ್ಯಕ್ಷ ಮಾಡಿದ್ವಿ. ನಾನೇ ಅಧ್ಯಕ್ಷ ಮಾಡಿ ಮೊದಲೇ ಸಲ ಯಾರು ಅಧ್ಯಕ್ಷ ಮಾಡ್ಲಕ್ ಹೇಳ್ತಾರ ಅವ್ರು. ಇದು ರಜಪೂತಿನೇ ಹೇಳ್ತಾನೆ ಈಗ ಬೇಕಾದ್ರೆ ಅಧ್ಯಕ್ಷ ಯಾರು ಮಾಡ್ಯಾರ. ಮತ್ತು ಅಧ್ಯಕ್ಷ ಆಗಿದ್ದು ಪ್ರಥಮವಾಗಿ ಪರಶುರಾಮ್ ರಜಪೂತ್ ಅವರು ಭಾರತೀಯ ಜನತಾ ಪಕ್ಷದಿಂದ. ಇದು ಈ ಮನೆ ಏನು ಕರಡಿಯವ್ರು ಆದ್ರೆ ಇದು ಎರಡನೇದ್ದು. ಇವ್ರು ಎರಡನೇದವರು. ಮೊದಲೇದವ್ರು ರಜಪೂತ್ ಅವರು. ನಮ್ಮ ಕಾಲದಲ್ಲಿ ಭಾರತೀಯ ಜನತಾ ಪಕ್ಷ ಅವು ಕೂಡ 13-14 ಸೀಟ್ ಗೆದ್ದು ಬಂದಿದ್ದೀವಿ. ಪಕ್ಷೇತರ ಅವು ಸಪೋರ್ಟ್ ತಗೊಂಡು ನಾವು ಅವಿರೋಧವಾಗಿ ಪರಶುರಾಮ್ ರಜಪೂತ್ ಅವ್ರಿಗೆ ಭಾರತೀಯ ಜನತಾ ಪಕ್ಷ ಮೊದಲೇ ಅಧಿಕಾರ ಹಿಡಿದಿದ್ದು ನಾನು ಶಾಸಕನಾಗಿದ್ದಾಗ ಅನ್ನುವಂಥ ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಕ್ ಬಯಸ್ತೇನೆ. ಎಲೆಕ್ಷನ್ ಮಾಡಿದವ್ರು ಇದಾರ ಅವರು. ಹೋದ್ಸಲ ಅವ್ರದ್ದು ಎಲೆಕ್ಷನ್ ಮಾಡಿದವ್ ಉಮೇಶ್ ಮಾಡ್ಯ, ನಾವೇನ್ ಬೇಡ ಅಂದಿಲ್ಲ ಅವನಿಗೆ. ಮಾಡ್ತೀನಿ ಅಂದ ಮಾಡಪ್ಪ ಓಡಾಡಿ ಮಾಡು ಅಂತ ಹೇಳಿದ್ವಿ. ನಾವು ಬೇರೆ ಕಡೆ ಕ್ಷೇತ್ರ ಕೆಲ್ಸಕ್ಕೆ ಹೋಗ್ತೀವಿ, ಅವ್ರಿಗೆ ಅವ್ನು ಸರಿ ಇಲ್ಲ ಅಂತ ಹೇಳಿದ್ವಿ. ಅವರು ಎಲ್ಲ ಮಾಡಿದವನು ಪಾಪ ಅವನಿಗೆ ಏನೋ ಆಯ್ತು ಯಾರಿಗೂ ಅವ್ನು ಹೊರ ಬಂದ, ರಜಪೂತ್ ಹೊರ ಬಂದ, ಅಣ್ಣಿಗೇರಿ ಹೊರ ಬಂದ್ರು. ಆ ಮನೆಗೆ ಯಾರೋ ಗಡಿಗೆ ಅಥವಾ ಏನೊಬ್ಬ ಯುವಕರು ಗಡಿ ಎಲ್ಲ ಪೋಸ್ಟ್ ಹಾಕೋತಿ. ಪಾಪ ಭಾಳ ಒಳ್ಳೆ ಒಬ್ಬ ಭಾವನಾತ್ಮಕ ವ್ಯಕ್ತಿ ಅವ. ಅವನು ಏನ್ ಮಾಡಿದ್ರೆ ಯಾರಿಗೂ ಅವನು ಹೊರ ಬಂದ. ಹಿಂಗ ಹೇಗೆ ಯಾರು ಉಳಿಯಂಗಿಲ್ಲ. ಇವನಿಗೆ ಇನ್ನ ಪಾಪ ಗೊತ್ತಿಲ್ಲ ಇವ್ರಿಗೆ. ಇದಕ್ಕಿಂತ ಮೊದ್ಲು ಇತಿಹಾಸ ಗೊತ್ತದ. ಬೇಕಾದ್ರೆ ಭೀಮಾಶಂಕರ್ 14 ಕೇಳ್ರಿ, ಇನ್ನೊಂದು 10 ಹೆಸರು ಕೆಲ್ 3-4 ಸತ್ತೋದವು. ಅವ್ರ ಹೆಸರು ಹೇಳಿದ್ರೆ ನಿಮ್ಗೆ ತಿಳಿಯಂಗ್ ಗೊತ್ತು ಆಗಂಗಿಲ್ಲ. ಒಬ್ಬ ಸಬ್ ರೆಸ್ಟ್ ಬಂದು 8 ವರ್ಷಗಡ್ಲಿ 6 ವರ್ಷಗಡ್ಲಿ 7 ವರ್ಷಗಡ್ಲಿ ಟ್ರಾನ್ಸ್ಫರ್ ಆಗೋಲೆ ಕುಂಡಿರ್ತಾವ. ಮ್ಯಾಗ ರಗಡ ಆರೋಪ ಬಂದು ನನ್ ಬಿಡ್ರಿ. ಭಾಳ ಮಂದಿ ಅವ್ರಿಗೆ ಎಲಿಗೇಷನ್ ಮಾಡಿದ್ರು, ಮ್ಯಾಗ ಕೇಸ್ ಮಾಡಿದ್ರು. ಪೊಲಿಟಿಷಿಯನ್ ಹೋಗೇ ಬರ್ತಿದ್ದ. ಅವ್ನು ತೆಗಿಯಕ್ಕಾಗತ್ತಿಲ್ಲ ಇವ್ರ ಕಡೆ. ಯಾರಿಗೆ ನಗರ ಶಾಸಕರಿಗೆ ಇವ್ರು ಯಾರ್ದೋ ಒಂದು ಕಾಂಗ್ರೆಸ್ದವ್ರು ಈಗ ಸಪೋರ್ಟ್ ಇಟ್ಕೊಂಡಿರ್ಬೇಕಿಲ್ಲ ಅನ್ನಂಗಿಲ್ಲ. ಇವರು ಒಂದು ಧ್ವನಿ ಎತ್ತಂಗಿಲ್ಲ. ಆ ಮನುಷ್ಯನವ್ರು ನಮ್ಗೆ ಯಾರು ಬ್ಯಾಡ ಅಂದ್ರೆ ಯಾರಿಗೆ ಅನ್ಸಕ್ ಬೇಕಂದ್ರೆ ಇವ್ರದ್ದು ಒಂದು ಸಣ್ಣ ಧ್ವನಿ ತೆಗೆದು ಕಪ್ ಕೂತ್ಬಿಡು. ಅದು ಬದ್ಧತೆನೇ ಇಲ್ಲ ಆ ವ್ಯಕ್ತಿಗೆ. ಆದ್ರೆ ನೀವು ಯಾರು ಕೇಳಂಗಿಲ್ಲ. ಅದು ಸಮಸ್ಯೆ. ಅದು ಮನೆ ಹಿಂಗೆ ಅಂದಿದ್ರಲ್ರಿ, ಕೇಳ್ಬೇಕ. ಕನೇರಿ ಮಠದ್ದು ನೀವು ಯಾರು ಕೇಳಿಲ್ಲ. ಕನೇರಿ ಮಠದ್ದು ಬೆಳಗಾವದಾಗ ಜಿಗದಾಡಿ ಭಾಷಣ ಮಾಡೋದು. ನಾನು ಅಲ್ಲೇ ಇದ್ದೆ, ಅವತ್ತು ಹೋಗಿದ್ದೆ. ಮೊದಲೇ ಹೋರಾಟ ಬಬಲೇಶ್ವರದಲ್ಲಿ. ಅಲ್ಲಿಂದ ಪ್ರಾರಂಭ. ಹಂಗ ಹೆಂಗ ಮುಂದೆ ಗಪ್ ಚಿಕ್ ಕೂತ್ಬಿಟ್ರು. ಏನು ಚಕರ ಎಲ್ಲಿ ಹೊಂದಾಣಿಕೆ ಆಯ್ತು, ಏನಾಯ್ತು, ಎದಕ್ಕ ಇವ್ರು ಗಪ್ ಕೂತ್ರು ಅನ್ನೋದು ಬಹುತೇಕ ಪರದೆ ಹಿಂದೆ ಅದನ್ನು ನಿಮಗೂ ತಿಳಿತದ, ನನಗೂ ತಿಳಿತದ. ಪ್ರೂಫ್ ಇರಂಗಿಲ್ಲ, ಆಗಲ್ಲ. ಗಪ್ ಕೂತ್ಬಿಟ್ರು. ಮುಂದೆ ಕೊಡುದ್ರತ್ತ ಇದು ಶಾಣ್ಯರ್ ಮಾತಾಡ್ತಿದ್ರೆ ನೀವು ಹೇಳ್ಬಿಟ್ರೆ ನಾನೇ ಒಪ್ಕೋತೀನಿ. ಯಾರು ಈ ತರ ಶಾಣ್ಯರ್ ಮಾತಾಡ್ತಾರ, ಹುಚ್ಚ ಹಿಡಿದವ್ರೆ ಮಾತಾಡೋದು. ಅದಕ್ಕೆ ಹುಚ್ಚ ಹಿಡಿದು ಬಿಟ್ಟದ ಅಸಾಮಿಗೆ. ಯಾರೋ ಕಾಂಗ್ರೆಸ್ದವ್ರು ಸಪೋರ್ಟ್ ಮಾಡ್ಯಾರೋ ಯಾರು ಮಾಡ್ಯಾರ ಯಾರಿಗೊಂದು ಗೊತ್ತಿಲ್ಲ. ಏನೋ ಮುಂದೆ ಒಟ್ಟು ಕಡೆ ಸೀಟ್ ಹಾಕ್ತೀನಿ ಮಾಡ್ತೀನಿ ಅಂತ ಹೊಂಟ್ಬಿಟ್ರ. ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಈಗದ 1 ಮಿನಿಟ್ ತಡಿ ಹೋಗೋಣ. ಹುಚ್ಚರ ಬಗ್ಗೆ ಮಾತಾಡತ್ತೀವಿ, ಸುಮ್ಮನೆ ಆಟ ಬರ್ತಿಲ್ಲ. ಒಬ್ಬ ಹುಚ್ಚ ಅಂದ್ರೆ ರಾಜಕೀಯ ಹುಚ್ಚಿ ಅಂದ್ರೆ ಅದು ಬಿಜಾಪುರದ ಇಲ್ಲೇ ನಮ್ಮ ನಗರದಕ್ಕ ಐತಿ. ಇಂತ ಹುಚ್ಚು ನಾನು ಜಗತ್ನಾಗ ಅದು ನೋಡಿ ಎಲ್ಲರೂ ನಗ್ತಾರ. ಅದೇ ಹೇಳ ಒಮ್ಮೆ ಇದ್ರ ಬಸವಣ್ಣ ಶಿವಾಜಿ ಪೂಜೆ ಮಾಡಿ ಫೋಟೋ ಪೂಜೆ ಮಾಡಿ ಹೋಗಿ ಕುರ್ಚಿ ಮುಕ್ಕೂತ್ ಬಿಡ್ತಾನಂತ. ಈ ಗಾರ್ಡನ್ದಾಗ ಹೋದ್ರೆ ಸಿಗ್ತಾವಂತ ಕ್ಯಾಂಡಿಡೇಟ್ಗಳು. ಇಲ್ಲಿ ಗಗನ್ಮಲ್ ಗಾರ್ಡನ್ ಕದು ಇಂಥ ಕ್ಯಾಂಡಿಡೇಟ್ಗಳು ಸಿಗ್ತಾವ. ಹಂಗ ಇದೊಂದು ಜೀವಂತ ರಾಜಕೀಯ ಅಡ್ಡಾಡ್ಲಾಗ್ತದ. ಇನ್ನ ಏನ್ ಹೇಳ್ಬೇಕು ಇವ್ರ ಬಗ್ಗೆ ಹೇಳ್ರಿ. ಭಾಷಣ ಹೇಳಿದ ಸರ ಏ ಹೊಸದಲ್ಲ. ಇದೆಲ್ಲ ಆದ್ರೂ ಕೂಡ ಅವ್ರು ಮತ್ತೆ ಚುನಾವಣೆಯಲ್ಲೇ ಗೆಲ್ತಾರೆ. ನಾನು ಹೇಳಿಲ್ಲ. ಒಮ್ಮೆ ಯಡಿಯೂರಪ್ಪ ಮೋಸ ಹೋದ್ರು ಟಿಕೆಟ್ ತಪ್ಸ್ಕೊಂಡ್ರು. ಈ ಸಲ ಯಾರು ಕೊಡ್ಸೋರು ನನಗೂ ತಿಳಿದಿಲ್ಲ. ಟಿಕೆಟ್ ಅವನಿಗೆ ಕೊಡಂಗಿಲ್ಲ ತರ ಎಲ್ಲರೂ ತಯಾರಾಗಿದ್ದು. ನಾನು ತಯಾರಾಗಿದ್ದೆ. ಆದ್ರೆ ಒಂದು ಗೊತ್ತಿಲ್ಲ ಸರ, ನನಗೆ ಟಿಕೆಟ್ ತಪ್ಪಲಿ ನಾನು ಇಲೆಕ್ಷನ್ಗೆ ಬೆಳ್ಳಿ
ನಾನು ಎಲ್ಲದರಿಂದ ಹಿಂದೆ ಸರಿಯಾಗಿ ಹೋಗಿಲ್ಲ, ಎಲ್ಲದ್ರಲ್ಲೂ ನಾನು ಮುಂದದೇನೆ ಇದ್ದಿತ್ತಿಲ್ಲ. ಆದ್ರೆ ಇನ್ನೊಂದೇನೋ ಅವ್ರು ನನ್ಕಿದ್ ಮೊದ್ಲು ಇದ್ದಿತ್ತಿಲ್ಲ, ನಾನು ಅವ್ರ ಜೊತೆ ಇದ್ದೆ ಬಸವನಗೌಡ ಜೋಡಿ. ಆಮೇಲೆ ಜೋಡಿ ಕುಡಿದ್ರು. ಯಾಕಂದ್ರೆ ಕಾರ್ಯಕರ್ತರಿಗೆ ಮನಸ್ಸಿಗೆ ನೋವು ಆದಾಗ ಏನ್ ಶಬ್ದಗಳು ಬರ್ತಾವಲ್ಲ, ಉದಾಹರಣೆ ಕಾರಣ ನೀನೇ ರಜಪೂತ್ ಅವ್ರು ಹೇಳಿಕೆ ಅನ್ಕೊಟ್ಟಿದ್ವಿ. ಆ ರಜಪೂತ್ ಅವ್ರಿಗೆ ಅಧ್ಯಕ್ಷ ನಮ್ಮ ಕಾಲದಾಗ ಮಾಡಿದ್ವಿ. ಈ ಮನುಷ್ಯ ಯಾರೂ ಅಧ್ಯಕ್ಷ ಮಾಡಿಲ್ಲ. ಫಸ್ಟ್ ಟೈಮ್ ಮೊದಲೇ ಸಲ ಇದ್ರ ಮ್ಯಾಗ ಜೆಂಡಾ ಹಾರಿಸಿವಿ, ಏನು ಎದ್ರಿಗೆ ಬಿಜೆಪಿ ಜೆಂಡಾ ಹಾರಿಸಿವಿ ಕಾರ್ಪೊರೇಷನ್ ಮ್ಯಾಗ ಹೇಳ್ತಾನೆ. ಮೊದಲು ಜೆಂಡಾ ಹಾರಿಸೋರು ನಾವು ಎಮ್ ಎಲ್ ಇದ್ದಕ್ರ ಇದೇ ರಜಪೂತ್ ಪರಶುರಾಮ್ಗೆ ಅವಿರೋಧ ಮಾಡಿ ಹೋಗಿ ಇಲೆಕ್ಷನ್ ಹಿಂಗ್ ಓಡ್ಸ್ಕೊಂಡ್ ತಂದು ಕಾಂಗ್ರೆಸ್ ಅವ್ರು ತಂದು ರೊಕ್ಕ ಕೊಟ್ಟು ಓಡಿಸಾಡಿ ಹಂಗ್ ಮಾಡಿ ಲಪಡ ಏನೂ ಇಲ್ಲ, ಅವಿರೋಧ. ನಾನು ಹೇಳಿದೆ, ನೋಡಪ್ಪ ನಮ್ಮ ಪಕ್ಷದ ನಮ್ದು 14 ಮಂದಿ ಮೆಂಬರ್ ಅದಾರ, ನಮ್ಮ ಅಧ್ಯಕ್ಷ ಮಾಡ್ಕೋತೀವಿ, ಸ್ವಲ್ಪ ಎಲ್ಲ ಸಹಕಾರ ಕೊಡೋದು ಬೇರೆ ಪಾರ್ಟಿಯವ್ರು ಹೇಳ್ಕೊಂಡೆ, ನಮ್ದು ಎಮ್ ಎಲ್ ಮೇಲೆ ಅಲ್ಲಿ ಮಾಡ್ಕೊರಿ ಹೇಳಿದ್ರು. ಅವಿರೋಧ ಮಾಡ್ಕೊಂಡೇವ್ ನಾವು. ಇದೇ ಪರಶುರಾಮ್ ರಜಪೂತ್ ಅವ್ರು ಕೇಳ್ರಿ, ₹1 ಖರ್ಚು ಮಾಡಕ್ ಕೊಟ್ಟಿಲ್ಲ, ಚಾ ಸುದ್ನೆ ಕುಡ್ದಿಲ್ಲ ಅವ್ನು. ಯಾವ ಮೆಂಬರ್ಗಳು ₹10 ಖರ್ಚು ಮಾಡಿಲ್ಲಾರ್ದೇ ನೇರವಾಗಿ ಒಬ್ಬ ಅವ್ರಿಗೆ ರಜಪೂತ್ ಅವರು ಭಾರತೀಯ ಜನತಾ ಪಕ್ಷದ ಆರಿಸ್ಕೊಂಡಿರು, ಹಿರಿಯರಿದ್ರು, ಹಿಂದೆ 2-3 ಸಲ ಮೆಂಬರ್ ಆಗಿದ್ರು, ಅನುಭವ ತಿಳ್ಕೊಂಡು ಅವ್ರ ಅಧ್ಯಕ್ಷ ಮಾಡಿದ್ವಿ. ನಾನೇ ಅಧ್ಯಕ್ಷ ಮಾಡಿ ಮೊದಲೇ ಸಲ, ಯಾರು ಅಧ್ಯಕ್ಷ ಮಾಡ್ಲಿಕ್ಕೆ ಹೇಳ್ತಾರ ಅವ್ರು. ಇದು ರಜಪೂತಿನೇ ಹೇಳ್ತಾನೆ ಈಗ ಬೇಕಾದ್ರೆ ಅಧ್ಯಕ್ಷ ಯಾರು ಮಾಡ್ಯಾರ. ಮತ್ತು ಅಧ್ಯಕ್ಷ ಆಗಿದ್ದು ಪ್ರಥಮವಾಗಿ ಪರಶುರಾಮ್ ರಜಪೂತ್ ಅವರು ಭಾರತೀಯ ಜನತಾ ಪಕ್ಷದಿಂದ. ಇದು ಈ ಮನೆ ಏನು ಕರಡಿಯವ್ರು ಆದ್ರೆ ಇದು ಎರಡನೇದ್ದು. ಇವ್ರು ಎರಡನೇದವರು, ಮೊದಲೇದವ್ರು ರಜಪೂತ್ ಅವರು. ನಮ್ಮ ಕಾಲದಲ್ಲಿ ಭಾರತೀಯ ಜನತಾ ಪಕ್ಷ ಅವು ಕೂಡ 13-14 ಸೀಟ್ ಗೆದ್ದು ಬಂದಿದ್ದೀವಿ. ಪಕ್ಷೇತರ ಅವು ಸಪೋರ್ಟ್ ತಗೊಂಡು ನಾವು ಅವಿರೋಧವಾಗಿ ಪರಶುರಾಮ್ ರಜಪೂತ್ ಅವ್ರಿಗೆ ಭಾರತೀಯ ಜನತಾ ಪಕ್ಷ ಮೊದಲೇ ಅಧಿಕಾರ ಹಿಡಿದಿದ್ದು ನಾನು ಶಾಸಕನಾಗಿದ್ದಾಗ ಅನ್ನುವಂಥ ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಕ್ ಬಯಸ್ತೇನೆ. ಅದೇ ಬಿಜೆಪಿ ಅದು ಒಂದು ಟ್ರೆಂಡ್ ಅಪ್ಪ, ಅದೇನೋ ಹೋಗ್ಯಾರ. ನಾ ಅವಾಗ ಏನ್ ಅಂದಿ, ನಾನು ಯಾರ ಮುಂದು ನಾ ಯಾರ್ದು ಏನೂ ಅಲ್ಲಕ್ ಹೋಗಂಗಿಲ್ಲ, ಯಾರಿಗೆ ಅಂದಿಲ್ಲ. ಇವನಿಗೆ ಏನು ಅನ್ನಂಗಿಲ್ಲ, ಅವನಿಗೆ ಕೆಣಕ್ದ ನಮಗ. ಅದು ಹುಚ್ಚರು ಮತ್ತೆ ಎಲ್ಲರೂ ಕಲ್ಲು ಹೋಗ್ಯವ್ರು. ಅವ್ರು ಹೆಂಗ್ ಮಾಡಕ್ ಹಾಕದ ಹೇಳ್ರಿ. ಅದಕ್ಕೆ ರಜಪೂತ್ ಅವ್ರನ್ನ ಬಿಟ್ಟು ಹೋಗ್ಯಾರ ತಂದಿತ್ತಿಲ್ಲ. ಅದು ನನ್ನ ಜೋಡಿ ಮಾತಾಡ್ಕೋತಿದ್ರೆ, ಎದುರು ಬಂದಕ್ರ ಮಾತಾಡ್ಸ್ತಿದ್ದ. ಅವ್ರು ಎಮ್ ಎಲ್ ಎ ಅವ್ರ ಜೋಡಿ ಇಲೆಕ್ಷನ್ ಮಾಡಿದ್ರೆ 2-3 ಇಲೆಕ್ಷನ್ ಮಾಡಿದ್ರು ಜೋಡಿ ತಿರುಗಾಡೋದು. ನಾ ಎಮ್ ಎಲ್ ಎ ಇದ್ದಾಗ ನಂದೇ ಮಾಡ್ಯಾರ ರಜಪೂತ್. ಇದು ಗೊತ್ತಿಲ್ಲ ನಿಮಗ. ನಾನು ಏನು 2 ಸಲ ಇಲೆಕ್ಷನ್ ಇತ್ತಿದ್ದೆ. 2 ಇಲೆಕ್ಷನ್ ಪರಶುರಾಮ್ ರಜಪೂತ್ ಅವರು ನನ್ನ ಜೊತೆನೇ ಇದ್ರು, ನನ್ನ ಇಲೆಕ್ಷನ್ ಮಾಡ್ಯಾರ ಅವ್ರು. ಅವ್ರು ನಿಂತಕ್ರ ಅವ್ರ ಜೊತೆ ಮಾಡಿದ್ರು, ಅವ್ರ ಜೊತೆ ಸಹಕಾರ ಕೊಟ್ಟಿದ್ರು. ಮುಂದ್ ಪಾಪ ಅವ್ರಿಗೆ ತೊಂದರೆ ಆಗ ನೀನು ಅವ್ರು ಮಾತಾಡಿದೇನದ ಬಹಳ ಕರೆಕ್ಟ್ ಆಗಿ ಮಾತಾಡ್ಯಾರ, ಬಹಳ ಸತ್ಯವಾಗಿ ಮಾತಾಡ್ಯಾರ. ನೀವು ಕನ್ಯಾರಿ ಶ್ರೀಗಳನ್ನು ಕಾರ್ಯಕ್ರಮಕ್ಕೆ ಬಂದಿಲ್ಲ. ಬಂದಿಲ್ಲ. 1 ಮಿನಿಟ್ ಪೂರ ನಾನು ಕ್ವಶನ್ ಹೇಳ್ರಿ ಅರ್ಥ ಮಾಡ್ಕೊಂಡಿಲ್ಲ. ಅದು ನಾನ್ ಹೇಳಿದ್ದೇನ್ರಿ, ಕನ್ಯಾರಿ ಶ್ರೀಗಳ ಕಾರ್ಯಕ್ರಮಕ್ಕೆ ಬರ್ತೀರಾ ಅಲ್ಲ, ಹಿಂದುತ್ವ ಕುರಿತಾಗ ಅಲ್ಲೆಲ್ಲ ಮಾತಾಡೋದು ಅಂತ ಹೇಳಿದ್ರಿ. ಈ ಕನ್ಯಾರಿ ಶ್ರೀಗಳ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂತಂದ್ರೆ ಅವರೆಲ್ಲ ಕಾಂಗ್ರೆಸ್ ಜೋಡಿ ಟೈಅಪ್ ಅದಾರೋ ಅಥವಾ ಹೆಂಗ್ ಇದು? ನೀವು ಕೇಳಿಲ್ಲ ಸರಿಯಾಗಿ. ಒಂದು ಗೊತ್ತಿಲ್ಲ ನಿಮಗ, ಬೆಳಗಾವದಲ್ಲಿ ನೀವು ಯಾರು ಇರ್ಲಿಲ್ಲ. ಆದ್ರೆ ಅದಕ್ಕೆ ಯಾರು ಬಾಸ್ ಅನ್ನೋದು ಅಥವಾ ನಮ್ಮ ಅವಧಿಯಲ್ಲಿ ಏನಾದ್ರು ನಡೆದು ತೋರಿಸ್ಕೊಳ್ಳಿ. ಅವರು ನನ್ನ ಅವಧಿಯಲ್ಲಿ ಒಂದು ಹಗರಣಗಳು ಕೂಡ ಆಗಿಲ್ಲ. ತಮ್ಮ ಆದಂತ ಹಗರಣಗಳಿಗೆ ನಾವು ಧ್ವನಿ ಎತ್ತೀವಿ, ಇವರೇ ಮಾಡಿಲ್ಲ. ಸುಮ್ಮನೆ ಅಂದ್ರೆ ನಾವು ಅದೊಂದು ಹೋರಾಟ ಮಾಡಿ ನನ್ನ ಹೆಸರಾಯ್ತಲ್ಲ, ಸ್ವಲ್ಪ ಅದು ಏನೋ ಹೋರಾಟ ಮಾಡಿದ್ರು ಅನ್ನೋಂಥ 4 ಜನರು ಅಪ್ಪು ಪಟ್ಟಣ ಶೆಟ್ಟಿ ಅವ್ರು ಹೋರಾಟ ಮಾಡಿದ್ರಪ್ಪ ಒಳ್ಳೇದಾಯ್ತು ಅನ್ನೋಂಥದ್ದು ಇದೆ. ಅದನ್ನ ಕೆಡಿಸ್ಬೇಕು, ಆ ಹೆಸರಿಗೆ ಹಾಳು ಮಾಡ್ಬೇಕು ಅನ್ನೋಂಥ ಒಂದೇ ಒಂದು ಪ್ರಯತ್ನ. ಅವ್ನಿಗೆ ಏನ್ ತಿಳಿಯಾಗಂದ್ರೆ ನಾ ಹೇಳಿದ ಕೂಡ ಎಲ್ಲ ಜನ ನಂಬ್ತಾರ ಅನ್ನೋದು ಬಂದ್ಬಿಡ್ಬೇಕು, ಭ್ರಮೆ ಆಗ್ಬಿಟ್ಟದು. ಅವ್ನು ಹೇಳಿದ್ದು ನಂಬ್ತಾರಲ್ಲ, ಕ್ಯಾಮ್ರಾದಾಗ ರೆಕಾರ್ಡಿಂಗ್ ಮಾಡ್ತಾರಟ್ಟೆ ಜನ ನಂಬಂಗಿಲ್ಲ. ಅದು ಗೊತ್ತಿರಲಿ. ಅದಕ್ಕೆ ನಾವು ಯಾವುದೇ ರೀತಿ ಹಗರಣಗಳು ಜಮೀನು ಮಾಡಿಲ್ಲ. ಇವ್ರು ಕೆಲವೊಬ್ರು ಶ್ರೀಮಂತವಾದ ಮೇಲೆ ಇತ್ತು, ಅದು ಲಾಸ್ ಆಯ್ತು. ಮೋಟರ್ ಸೈಕಲ್ ಇದ್ದಿತ್ತಿಲ್ಲ ಇವ್ನಿಗೆ ವ್ಯಕ್ತಿ, ನಾನೇ ಕರ್ಕೊಂಡು ಅಡ್ಡಾಡ್ತಿದ್ದೆ. ಅದು ಬಳಿ ಅವರೇ ನೆನಪು ಮಾಡ್ಕೊಳ್ಳೋದು ಬೇಡ. ಬೆಳಗೊಲ್ಯಾಕ ಒಂದು ಟೂರಿಸ್ಟ್ ಹೋಟೆಲ್ದು ಇವ್ರ ಹಿರಿಯರ ಪಾತ್ರ ಏನೊಂದು ಪಾಲು ಬಿಟ್ರ ಅಲ್ಲೇನು 4 ಚೀಲ ಜೋಳ ಬೆಳಿತಿತ್ತಲ್ಲ ಹೊಲದಾಗ, ದಿನ ನೋಡ್ತಿದ್ದೆ ನಾನು, ಹೋಗ್ತಿದ್ದೆ ಅವಾಗ. ಇದು ಬಿಟ್ಟು ಒಮ್ಮೆ 10-15 ವರ್ಷನಾಗ ಒಮ್ಮೆ ಎಷ್ಟು ಕೋಟಿ ಗಟ್ಟಲೆ ಆಸ್ತಿ ಎಲ್ಲಿಂದ ಬತ್ತಪ್ಪ ಇವ್ರಿಗೆ? ಎಲ್ಲಿಂದ ಬತ್ ಬೇಕಲ್ಲ. ಶುಗರ್ ಫ್ಯಾಕ್ಟ್ರಿ ಲಾಸ್ ಆದ್ರು ಇವನಿಗೆ ಏನೂ ಆಗಿಲ್ಲ. ಒಂದು ಫ್ಯಾಕ್ಟ್ರಿ ಮಾಡಿ ಲಾಸ್ ಆದ್ರು ಅವರು, ಅದು ಮುಂದೆ ಮಾರಾಟ ಆಯ್ತು ಜ್ಞಾನವಿಗೆ ತಿಳಿ. ಮುಂದೆ ನಮ್ಮ ಕಂಪನಿ ಎಲ್ಲ ಕೂಡಿ ತೊಗೊಂಡು ನನಗೆ ಅಧ್ಯಕ್ಷ ಮಾಡಿದ್ರು. ಒಂದು ಲಾಸ್ ಆದ್ರೂ ಇಟ್ಟು ದೊಡ್ಡ ಲಾಭದಾಗ ಅದ್ರ ಇನ್ನೊಂದು ಫ್ಯಾಕ್ಟ್ರಿ ತೊಗೊಂಡ್ರ ಸ್ವಂತಕ್ಕೆ. ಅವ್ರ ಮಗನೇ ಚೇರ್ಮನ್ ಅದ, ಪ್ರೈವೇಟ್ ಲಿಮಿಟೆಡ್ ಅಂದ್ರೆ ಈ ಸಿದ್ದೇಶ್ವರ ಇತನ ಎಲ್ಲ ಹೆಸರಿಟ್ಟಾರ. ಅದಕ್ಕೇನು ಡೈರೆಕ್ಟ್ರು ಏನೋ ಮಾಡ್ಯಾರ, ಯಾರು ಮಾಡ್ಯಾರ. ಆದ್ರೆ ಸ್ವಂತಕ್ಕೆ ನಾನು ನಿನ್ನಿಲ್ ಮನೇನ ಕೇಳಿದೆ, 13-14 ಕೋಟಿ ರೂಪಾಯಿ ಕೊಟ್ಟು ಬೆಂಗಳೂರದಾಗ ಒಂದು ಮನಿ ತೊಗೊಂಡ್ರಿ, ಪೂಜೆ ಇತ್ತು ಅಂತ ಹೇಳತ್ತಿರೋ. ಅವ್ರು ದುಡಿದ್ರು ಆತ್ಮೀಯರು, ನಮ್ಮ ಗೌಡ್ರು ಹಿಂಗದ್ರಿ ಹೋಗಿ ನಾವು ಅವ್ರು ದುಡಿದವ್ ನನಗೂ ಪರಿಚಯ ಇರ್ತಾರಲ್ಲ, ಅವ್ರು ಹೇಳ್ತಿರ್ತಾರ. ಮತ್ತೆ